ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಳಾದ ಕೆಲ್ಸನ ಆ ದಾಮಿನಿ ನನ್ನಿಂದ ಮಾಡಿಸ್ತಾ ಇದ್ದಾಳಲ್ಲ, ಎಲ್ಲ ನನ್ನ ಕರ್ಮ. ಏನ್ ಮಾಡ್ಲಿ, ತಗ್ಲಾಕೊಂಡಿದ್ದೀನಿ, ಅದಕ್ಕೆ ಅನುಭವಿಸ್ಲೇಬೇಕು. ಇಲ್ಲಾಂದ್ರೆ ಜನನಿಗೆ ಸತ್ಯ ಹೇಳ್ಬಿಡ್ತೀನಿ ಅಂತ ಹೆದರಿಸ್ತಾಳೆ. ಆಂಟಿ ತಗೊಳ್ಳಿ, ಇದು ಇದೆ, ಆವಾಗಲೇ ಕೊಡೋದನ್ನ ಮರ್ತ್ಬಿಟ್ಟೆ. ಅಲ್ಲಪ್ಪ ಗಣಿ, ಇಲ್ಲೇ ಎಷ್ಟೊಂದು ಬಟ್ಟೆಗಳಿವೆ, ಆದ್ರೂ ತಂದು ಕೊಡ್ತಾ ಇದೆಯಲ್ಲ. ನೀವೆಲ್ಲರೂ ನನ್ನನ್ನ ಮನುಷ್ಯರು ಅನ್ಕೊಂಡಿದ್ದೀರಾ ಇಲ್ಲ ರಾಕ್ಷಸಿ ಅನ್ಕೊಂಡಿದ್ದೀರಾ? ಅವೆರಡೂ ಅಲ್ಲ, ಅದಕ್ಕಿಂತ ಖರಾಬೆ ಅಂತ ಅನ್ಕೊಂಡಿದ್ದೀನಿ. ಏಯ್, ಏನೋ ಅತಿಯಾಗಿ ಮಾತಾಡ್ತಾ ಇದೀಯಾ? ಏನು ವಾಯ್ಸ್ ಜೋರ್ ಮಾಡ್ತಿದ್ದೀರಾ? ವಾಯ್ಸ್ ಜೋರ್ ಮಾಡಿದ್ರೆ ನಮ್ ಬಾಸ್ನ ಕರಿತೀನಿ. ಬಾಸ ಯಾರೋ ಅದು? ನಾನೇ. ಏನ್ ಗಣಿ ಬಾಸ್ ಗೀಸು ಅಂತ ಹೇಳ್ತಿದೆ, ಏನಾದ್ರು ಪ್ರಾಬ್ಲಮ್ಮಾ? ಮೇಡಮ್, ಅದು ಏನಿಲ್ಲ ದಾಮಿನಿ, ಗಣಿನು ಬಟ್ಟೆ ತಂದಿಟ್ಟು ಅದನ್ನು ಇಸ್ತ್ರಿ ಮಾಡಿ ಅಂತ ಹೇಳ್ತಿದ್ದ. ಅದಕ್ಕೆ ನಾನು ಈಗ ಮಾಡೋಕ್ಕಾಗಲ್ಲ, ನನಗೆ ತುಂಬ ಸುಸ್ತಾಗ್ತಿದೆ ಅಂತ ಹೇಳ್ತಿದ್ದೆ. ಅಷ್ಟ್ರಲ್ಲಿ ಗಣಿ ಬರೀ ನಂದು ಬಟ್ಟೆ ಮಾತ್ರ ಅಲ್ಲ, ನಮ್ಮ ಬಾಸ್ದು ಬಟ್ಟೆಗಳಿವೆ ಅಂತ ಹೇಳ್ತಿದ್ದ. ಅದಕ್ಕೆ ನಾನು ಬಾಸ ಯಾರಪ್ಪ ಅದು ನಿನ್ ಬಾಸು ಅಂತ ಕೇಳ್ತಿದ್ದೆ. ತಿರುಗಿ ನೋಡ್ತೀನಿ, ನೀನ್ ಬಂದು ನಿಂತಿದ್ದೆ. ಈಗ ಗೊತ್ತಾಯ್ತಾ ಬಾಸ್ ಯಾರು ಅಂತ? ಹಾ, ಗೊತ್ತಾಯ್ತು. ಅದ್ ಸರಿ, ಬಟ್ಟೆಗಳನ್ನೆಲ್ಲ ನಾವು ಕೊಟ್ಟು ಎಷ್ಟೊತ್ತಾಯ್ತು, ಇನ್ನೂ ಐರನ್ ಮಾಡೇ ಇಲ್ಲ ನೋಡಿ. ಮ್ಯಾಕ್ಸಿಮಮ್ 20 ನಿಮಿಷ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಮಾಡಿ ಮುಗಿಸಿರ್ಬೇಕು. 20 ನಿಮಿಷದಲ್ಲ? ಯಾಕಾಗಲ್ವಾ? 15 ನಿಮಿಷದಲ್ಲಿ ಮಾಡಿ ಮುಗಿಸ್ತೀನಿ. ಆಯ್ತು, ಮಾಡಿ ಮುಗಿಸಿ. ಗಣಿ, ಫಾಲೋ ಮೀ. ಬೇಗ. 20 ನಿಮಿಷ ಮಾಡ್ತೀನಿ ನೋಡು. ಅಲ್ಲ ಮೇಡಮ್, ಈ ರತ್ನವೇಣಿ ಅವರು ಎಷ್ಟೇ ಕೆಟ್ಟವರಾಗಿರ್ಬೋದು, ಆದ್ರೆ ನಾವು ಅವ್ರಿಗೆ ಈ ತರ ತೊಂದರೆ ಕೊಡೋದು ಸರಿನಾ? ಅಲ್ಲ, ನಾಳೆ ಇದರಿಂದ ನಿಮ್ಗೆ ಏನಾದ್ರು ತೊಂದರೆ ಆದ್ರೆ ನೀವೇನ್ ಮಾಡ್ತೀರಾ? ಅಯ್ಯೋ, ಆ ಥರ ಎಲ್ಲ ಏನೂ ಆಗಲ್ಲ ಗಣಿ. ಹಂಗಾದ್ರೂ ನಾನೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಇಂಥವ್ರಿಗೆ ಈ ರೀತಿನೇ ಶಿಕ್ಷೆ ಕೊಡಬೇಕು. ಅಲ್ಲ ಕಣೋ, ನಿಮ್ಮ ಅಕ್ಕನಿಗೆ ಮತ್ತೆ ನಿಮ್ಮ ಅಪ್ಪನಿಗೆ ಎಷ್ಟು ಅವಮಾನ ಮಾಡಿಲ್ಲ. ಪಾಪ ಮಗು ಪುಟಾಣಿ, ಅವಳನ್ನ ಯಾವ್ಯಾವ ರೀತಿಯೆಲ್ಲ ನಡೆಸ್ಕೊಂಡಿಲ್ಲ. ಇಂಥವ್ರಿಗೆ ಹೀಗೆ ಮಾಡಬೇಕು, ಸರಿನಾ ಇಲ್ವಾ? ಸರಿ ಮೇಡಮ್, ನೀವೇನೇ ಮಾಡಿ ನಿಮ್ಗೆ ನಾನು ಸಪೋರ್ಟ್ ಆಗಿರ್ತೀನಿ. ಅಲ್ಲಿ ನೋಡಿ, ಐರನ್ನೇ ಮಾಡಕ್ಕೆ ಬರ್ತಾ ಇಲ್ಲ. ಪಡ್ದೆ ಕಷ್ಟ ಸರಿಯಾಗಿ ಪಡಬೇಕು. ಈ ಹಾಳಾದ ಪಾರ್ವತಿ ಮಗು ನನ್ನ ಮಗಳ ಮೇಲೆ ಯಾಕಾದ್ರೂ ಮಲಗಿದೆ? ನೋಡಕ್ಕೆ ಎಷ್ಟು ಹಿಂಸೆ ಆಗ್ತಿದೆ. ಏನ್ ಮಾಡ್ಲಿ? ಚಿಕ್ಕಮ್ಮ, ಏನಾಯ್ತು? ಯಾಕೆ ಪುಟಾಣಿ ದೂರ ಹಿಡಿತಿದ್ದೀರಾ? ಅಲ್ಲ ಕಂದ, ಮೊದ್ಲೇ ನೀನು ಅಷ್ಟು ದೂರದಿಂದ ಬಂದಿದ್ಯಾ, ಅಂಥದ್ರಲ್ಲಿ ಪುಟಾಣಿ ನಿನ್ ಮೇಲೆ ಮಲಗಿದ್ರೆ ನಿನ್ಗೆ ಭಾರ ಆಗಲ್ವಾ? ಅದಕ್ಕೆ ಹಾಗೆ ಮಾಡಿದೆ. ಚಿಕ್ಕಮ್ಮ, ಏನಾಗಿದೆ ನಿಮಗೆ? ನಾನು ಬಂದಾಗಿಂದ ಯಾಕೆ ವಿಚಿತ್ರವಾಗಿ ಆಡ್ತಾ ಇದ್ದೀರಲ್ಲ? ಪುಟಾಣಿ ನನ್ನ ಮಗಳು ತಾನೆ. ಅಯ್ಯೋ, ಯಾಕಮ್ಮ ಹೀಗೆ ಕೇಳ್ತಿದ್ಯಾ? ಮತ್ತಿನ್ನೇನು ಚಿಕ್ಕಮ್ಮ, ಪುಟಾಣಿ ಯಾವಾಗಲೂ ನನ್ನ ಮೇಲೆ ತಾನೇ ಮಲ್ಗೋದು. ಅಷ್ಟಕ್ಕೂ ನನ್ನ ಮಗಳು ಯಾವತ್ತೂ ನನಗೆ ಭಾರ ಆಗಲ್ಲ, ಅರ್ಥ ಆಯ್ತಾ? ಬರೀ ಭಾರ ಅಲ್ಲ, ಸತ್ಯ ಗೊತ್ತಾಗಿದ್ದಿನ ನಿನ್ ಮನ್ಸು ಕಲ್ಲಾಗ್ಬಿಡತ್ತೆ. ಆದ್ರೆ ಅದನ್ನ ಹೇಳೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ನಾನು ಏನ್ ಮಾಡ್ಲಿ? ನೋಡಿ ಚಿಕ್ಕಮ್ಮ, ಏನಾದರೂ ಮಾತಾಡೋದಿದ್ರೆ ಆಮೇಲೆ ಮಾತಾಡೋಣ. ಪುಟಾಣಿ ಮಲಗಿದಾಳೆ, ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು, ನೀವು ಹೋಗಿ. ಕಂದ,
ಬಂದಾಗಿಂದ ನೀನು ಏನೂ ತಿಂದಿಲ್ಲ. ಏನಾದರೂ ತಂದು ಕೊಡ್ಲಾ? ಏನು ಬೇಡ ಚಿಕ್ಕಮ್ಮ, ಪುಟಾಣಿ ಎದ್ಮೇಲೆ ಒಟ್ಟಿಗೆ ಊಟ ಮಾಡ್ತೀವಿ. ಸರಿ ಕಣಮ್ಮ, ನಿನ್ನಿಷ್ಟ. ಜನನಿ ಇನ್ನೂ ಬಂದಿಲ್ವಾ? ಇಲ್ಲ ಅತ್ತೆಮ್ಮ, ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ಅಕ್ಕ, ಅತ್ತೆ ಮಾವ, ಥ್ಯಾಂಕ್ ಯು. ನಿಮ್ಮಿಬ್ರು ಆ್ಯನಿವರ್ಸರಿಗೆ ನನ್ನ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ನಿಮ್ಮ ಆ್ಯನಿವರ್ಸರಿ ದಿನನೇ ಫೋನ್ ಮಾಡಿ ವಿಶ್ ಮಾಡೋಣ ಅಂದ್ಕೊಂಡೆ. ಆದರೆ ಮಾವ ಏನು ಮಾಡಿದ್ರು ಗೊತ್ತಾ? ಹಿಂದಿನ ದಿನ ರಾತ್ರಿನೇ ನನಗೆ ಫೋನ್ ಮಾಡಿ, ಜನನಿ ನಿಮ್ಮ ಅತ್ತೆಗೆ ನಾವೆಲ್ಲರೂ ಸೇರಿ ಸರ್ಪ್ರೈಸ್ ಕೊಡಬೇಕು ಅಂದ್ಕೊಂಡಿದ್ದೀವಿ, ಅದಕ್ಕೆ ಯಾವುದೇ ಕಾರಣಕ್ಕೂ ನಿಮ್ಮ ಅತ್ತೆಗೆ ನೀವು ವಿಶ್ ಮಾಡಬಾರ್ದು ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. ಅದಕ್ಕೆ ಮಾಡಲಿಲ್ಲ. ಸಾರಿ ಅತ್ತೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಗಿಫ್ಟ್. ಇಷ್ಟು ದೊಡ್ಡದಾಗಿತ್ತು ನನ್ನನ್ನು ಗೋಳಾಡಿಸೋ ನಿಮ್ಮ ಸರ್ಪ್ರೈಸ್ ನೆಟ್ವರ್ಕು. ಅತ್ತೆ ಮಾವ, ಆಶೀರ್ವಾದ ಮಾಡಿ. ಚೆನ್ನಾಗಿರೋ ಮಗಳೇ. ಥ್ಯಾಂಕ್ ಯು. ಜಯ, ಇದನ್ನ ನನ್ನ ರೂಮ್ನಲ್ಲಿ ಇಟ್ಬಮ್ಮ. ಜನನಿ, ಇಷ್ಟು ದಿನ ಊಟ ಮಾಡೋವಾಗೆಲ್ಲ ಡೈನಿಂಗ್ ಟೇಬಲಲ್ಲಿ ನಿನ್ನನ್ನು ಎಷ್ಟು ಮಿಸ್ ಮಾಡ್ಕೋತಾ ಇದ್ವಿ ಗೊತ್ತಾ? ಬಾಮ್ಮ, ಇವತ್ತು ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ಹಾಂ ಅತ್ತೆ, ಮಾಡೋಣ. ಆದರೆ ಮೊದಲು ನನ್ನ ಪುಟಾಣಿಗೆ ಊಟ ಮಾಡಿಸ್ಬಿಡ್ತೀನಿ, ಆಮೇಲೆ ನಾನು ಊಟ ಮಾಡ್ತೀನಿ. ಜನನಿ, ಪುಟಾಣಿಗೆ ನಾನು ಊಟ ಮಾಡಿಸ್ತೀನಿ. ಪಾಪ ನಿನಗೆ ಹಸಿವಾಗಿರುತ್ತೆ, ಮೊದಲು ನೀನು ಊಟ ಮಾಡು. ಪರವಾಗಿಲ್ಲ ಅಕ್ಕ, ಇವತ್ತು ಪುಟಾಣಿಗೆ ನಾನೇ ಊಟ ಮಾಡಿಸ್ತೀನಿ, ಆಮೇಲೆ ನಾನು ಊಟ ಮಾಡ್ತೀನಿ. ಅಯ್ಯ, ಪಾರ್ವತಿನೇ ಪುಟಾಣಿಗೆ ಊಟ ಮಾಡಿಸ್ಲಿ ಬಿಡಮ್ಮ. ಅವಳು ಊಟ ಮಾಡಿಸಿದ್ರೆ ಪುಟಾಣಿನೂ ಹೊಟ್ಟೆ ತುಂಬ ತಿಂತಾಳೆ. ಅಂದರೆ ಏನೇ ಮಾತಿನ ಅರ್ಥ? ನಾನು ಪುಟಾಣಿಗೆ ಹೊಟ್ಟೆ ತುಂಬ ಊಟ ಮಾಡಿಸಲ್ಲ ಅಂತನಾ? ಅಯ್ಯೋ, ನಾನು ಹೇಳಿದ ಅರ್ಥ ಹಾಗಲ್ಲಮ್ಮ. ನೀನು ಆರಾಮಾಗಿ ಕೂತ್ಕೊಂಡು ಊಟ ಮಾಡಲಿ ಅಂತ. ನೋಡಮ್ಮ ಜನನಿ, ನಿನಗೆ ಆಫೀಸು, ಥಾಟ್ ಪ್ರೋಸೆಸ್ಸು ಅಂತ ತುಂಬ ಲೋಡ್ ಇದೆ. ಅದಕ್ಕೆ ನೀನು ಕೆಲವು ಸಲ ಬೇಗ ತಿನ್ನು ಅಂತ ಪುಟಾಣಿಗೆ ಹೇಳ್ತೀಯ ಅಲ್ವಾ? ಈ ಆಫೀಸ್ ಕೆಲಸನೆಲ್ಲ ಪಾರ್ವತಿಯಿಂದ ನಿಭಾಯಿಸೋಕ್ಕಾಗಲ್ಲ. ಆದರೆ ಮಗುಗೆ ಊಟ ಮಾಡಿಸೋದನ್ನು ನಿಧಾನವಾಗಿ ಕತೆ ಹೇಳಿಕೊಂಡು ಮಾಡಿಸ್ತಾಳೆ. ಅದಕ್ಕೆ ಅದು ಹೊಟ್ಟೆ ತುಂಬ ಊಟ ಮಾಡುತ್ತೆ ಅಂತ ಹೇಳಿರಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.